ಎಲ್ರಿಗೂ ಸಹ ನಮಸ್ತೆ. ಈ ವಾರ ಬಿಗ್ ಬಾಸ್ ಮನೆಯಿಂದ 5 ಜನ ನಾಮಿನೇಟ್ ಆಗಿರುವಂಥದ್ದು. ಧನುಷ್, ಸ್ಪಂದನ, ರಾಶಿಕಾ, ಧನುಷ್ ಹಾಗೂ ಧ್ರುವಂತ್ 5 ಜನ ನಾಮಿನೇಷನ್ ಆಗಿದ್ದಾರೆ. ಧನುಷ್ ಅವರೇನೋ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆದರೂ ಫಿನಾಲೆ ಕಂಟೆಸ್ಟೆಂಟ್ ಆಗ್ತಾರೆ, ಮೊದಲ ಫೈನಲಿಸ್ಟ್ ಅಂತ ಹೇಳಿ ಬಿಗ್ ಬಾಸ್ ಅವ್ರು ಹೇಳಿದರು. ಬಟ್ ಈಗ ಏನಾಗಿದೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೆ ಏನಾದರೂ ಧನುಷ್ ಅವರಿಗೆ ಕಮ್ಮಿ ಓಟ್ ಏನಾದರೂ ಬಂದು ಮನೆಯಿಂದ ಹೊರಗಡೆ ಹೋದರೆ ಅವರು ಕ್ಯಾಪ್ಟನ್ಸಿಯನ್ನು ಬಿಟ್ಕೊಟ್ಟು ಅವರು ಹಾಗೆ ಹೋಗಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಈ ವಾರ ನಾಮಿನೇಟ್ ಆಗಿರುವಂಥದ್ದು. ಈಗ ಹೆಚ್ಚಾಗಿ ಈ ಧನುಷ್ ಅವರಿಗೆ ಫ್ಯಾನ್ ಫಾಲೋಯಿಂಗ್ ತುಂಬಾ ದೊಡ್ಡ ಮಟ್ಟದಲ್ಲಿದೆ, ನಾವು ನೋಡಿದ್ದೀವಿ ಕೂಡ. ಹೌದು, ಈಗ ಏನಾದರೂ ಧನುಷ್ ಅವರು ಏನಾದರೂ ಕ್ಯಾಪ್ಟನ್ಸಿಯನ್ನು ಬಿಟ್ಕೊಟ್ರೆ ಬೇರೆ ಯಾರಿಗೂ ಸಹ ಬಿಟ್ಕೊಡೋದಿಲ್ಲ. ಅವರು ಕ್ಯಾಪ್ಟನ್ಸಿಯನ್ನು ಡೈರೆಕ್ಟಾಗಿ ಅಶ್ವಿನಿ ಅವರಿಗೆ ಬಿಟ್ಕೊಡ್ತಾರೆ. ಯಾಕೆ ಅಂದರೆ ನಾವೆಲ್ಲರೂ ಸಹ ನೋಡಿದ್ವಿ ಏನಾಯಿತು ಏನು ಅಂತ ಹೇಳಿ. ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕಾದ್ರೆ ಅಶ್ವಿನಿ ಅವ್ರಿಗೂ ಸಹ ಎಲ್ಲೋ ಒಂದು ಕಡೆ ಮೋಸ ಆಗಿದೆ, ಇದು ನಿಜಕ್ಕೂ ಕೂಡ ಹೌದು. ಧನುಷ್ ಅವ್ರಿಗೂ ತಿಳಿಯೋ ತಪ್ಪನ್ನು ಮಾಡಿದ್ದಾರೆ. ಇದು ಉಸ್ತುವಾರಿ ಆಗಿರ್ಬೋದು ಮತ್ತು ಸ್ಪರ್ಧೆಯಾಗಿದ್ದಂತಹ ಧನುಷ್ ಆಗಿರ್ಬೋದು, ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಅಶ್ವಿನಿ ಅವರು ಸಹ ಧನುಷ್ ಅವರ ಮನವೊಲಿಸೋದಕ್ಕೆ ಟ್ರೈ ಮಾಡಿದರು. ಏನಾರು ಹೊರಗಡೆ ಅವರೇನಾದರೂ ಹೋದರೆ ಅಶ್ವಿನಿ ಅವರಿಗೆ ಕ್ಯಾಪ್ಟನ್ಸಿಯನ್ನು ಬಿಟ್ಕೊಡ್ತಾರೆ ಕೂಡ ಹೌದು.